FIR ಆಗಿದ ತಕ್ಷಣ ಓಡೋಗ್ಬಿಡ್ಬೇಕಾ? FIR ಕಾಪಿ ನಮ್ಮ ಕೈಗೆ ಸಿಕ್ಕಿದ ತಕ್ಷಣ ಲಾಯರ್ಸ್ ಗಳಿಂದ ಬಿದ್ದು ಬಿಡಬೇಕಾ? FIR ಆಗಿದ ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡಬೇಕಾ? FIR ಆಗಿದ ತಕ್ಷಣ ಭಯಪಟ್ಟು ಎಲ್ಲೋ ಅಡಿಕೊಳ್ಳಿಬಿಡ್ಬೇಕಾ? ಹಾಗಾದ್ರೆ ಆನ್ಸರ್ ಇಲ್ಲಿದೆ. ಪರಿಪೂರ್ಣವಾಗಿ ಈ ವಿಡಿಯೋವನ್ನ ಸೂಕ್ಷ್ಮವಾಗಿ ಜ್ಞಾನವಂತರಾಗಿ ಪ್ರಜ್ಞಾವಂತರಾಗಿ ವೀಕ್ಷಿಸಿ ಜಯದಿಂದ ಜೀವಿತವನ್ನ ಜೀವಿಸ್ರಿ. ನೆಹೆಮಿಯನಾಗೆ ಗೋಡೆಯನ್ನ ಕಟ್ರಿ. ಗಾಡ್ ಬ್ಲೆಸ್. ಶಲೋಮ್. ಎಲ್ರಿಗೂ ಸಮಾಧಾನ ಉಂಟಾಗಲಿ. ನಾನು ನಿಮ್ಮ ಸಹೋದರನಾದ ಜಾನ್ ಶಮೈ. ನಾನು ಕೂಡ ಕ್ರಿಸ್ತನ ರಾಯಭಾರಿಯಾಗಿ ಆತನ ಸೇವಕನಾಗಿ ಆತನ ಸಾನ್ನಿಧ್ಯ ಸೇವಕನಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಆದರೆ ನಾನು ಅನೇಕ ಹಿಂಸೆಗಳಲ್ಲಿ ಅದು ಹೋಗಿದ್ದರಿಂದ ನಾನೇ ಸ್ವತಃ ಅನೇಕ ಹಿಂಸೆಗಳಲ್ಲಿ ಅನೇಕ ಸ್ಟೇಷನ್ಸ್ಗಳಲ್ಲಿ ಕಷ್ಟಗಳನ್ನ ಅನುಭವಿಸಿದ್ರಿಂದ ನನ್ನ ಸೇವಾ ಜೀವಿತದಲ್ಲಿ ನಾನು ಪಟ್ಟಂತ ಪರಿಶ್ರಮ, ಸಂಕಟ, ವೇದನೆ ಇವೆಲ್ಲವುಗಳಲ್ಲಿ ದೇವರು ನನಗೆ ಕಲಿಸಿಕೊಟ್ಟ ಪಾಠಗಳನ್ನ ಹಂತ ಹಂತವಾಗಿ ಇಡೀ ಕ್ರಿಸ್ತಿಯ ಸಮುದಾಯಕ್ಕೆ, ದೇವ ಸಭಾಪಾಲಕರುಗಳಿಗೆ, ದೇವರಿಂದ ಅಭಿಷೇಕಿಸಲ್ಪಟ್ಟವರಿಗೆ ಮಾತ್ರವಲ್ಲದೆ ವಿಶ್ವಾಸಿಗಳಿಗೆ ತಿಳಿಸುತ್ತಾ ಹೋಗುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಇದು ಕೇವಲ ಒಂದು ಸಣ್ಣ ಪ್ರಯತ್ನವೇ. ನನಗೆ ಏನೋ ಬಹಳಷ್ಟು ಜ್ಞಾನ ಇದೆ ಎಂಬುದಾಗಿ ನಿಮಗೆ ಹೇಳ್ತಾ ಇಲ್ಲ. ನನಗಿರುವಂತ ಕೊಂಚ ಜ್ಞಾನದಲ್ಲಿ ದೇವರು ನನಗೆ ಅನುಗ್ರಹಿಸಿದ ಸ್ವಲ್ಪ ಜ್ಞಾನದಲ್ಲಿ ನಿಮಗೂ ಕೂಡ ಆ ಜ್ಞಾನವನ್ನು ಹಂಚಿಕೊಳ್ಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಪ್ರಿಯ ದೇವರ ಸೇವಕರೇ, ದೇವರ ಮಕ್ಕಳೇ, ನೆಹೇಮಿಯನ ಕಾಲದಲ್ಲಿ ನೆಹೇಮಿಯನ ಪುಸ್ತಕದಲ್ಲಿ ನಾವು ನೋಡುವಾಗ ನೆಹೇಮಿಯನು ಬಿದ್ದು ಹೋಗಿದ್ದಂತೆ ಯೆರೂಸಲೇಮಿನ ಗೋಡೆಯನ್ನು ಕಟ್ಟುವುದಕ್ಕೆ ಬಂದಾಗ ಅವನನ್ನ ಸನ್ಬಲ್ಲಟರು ಮತ್ತೆ ಅವನ ಸ್ನೇಹಿತರು ಎದುರಿಸುತ್ತಾ ಬರ್ತಾ ಇದ್ರಂತೆ, ನಿಂದಿಸುತ್ತಾ ಬರ್ತಾ ಇದ್ರು. ಅವನ ಕೆಲಸ ಮಾಡಬಾರ್ದೆಂಬುದಾಗಿ ಅವನನ್ನ ಸೋಲುವಂತೆ ಮಾಡ್ತಾ ಇದ್ರು. ಆದರೆ ನೆಹೆಮಿಯನು ಧೈರ್ಯ ತಂದುಕೊಂಡ. ಯಾಕೆಂದ್ರೆ ನೆಹೆಮಿಯನಿಗೆ ಎಲ್ಲಾ ಕಾಗದ ಪತ್ರಗಳು, ಎಲ್ಲಾ ಕಾನೂನಿನ ಸುವ್ಯವಸ್ಥೆಯ ಬಗ್ಗೆ ಮತ್ತೆ ಕಾನೂನಿನ ಕಾರ್ಯಗಳ ಬಗ್ಗೆ ಬಹಳ ಅರಿತುಕೊಂಡಿದ್ದರಿಂದ ಅವನು ಸೋತು ಹೋಗಲಿಲ್ಲ. ಆದ್ರೆ ಎಲ್ಲ ಪ್ರಯತ್ನ ಈ ಸನ್ಬಲ್ಲಟನು ಅವನ ಸ್ನೇಹಿತರು ಮಾಡಿದ ಮೇಲೆ ಇನ್ನೊಂದು ಕಾರ್ಯವನ್ನು ಮಾಡ್ತಾರೆ. ನೆಹೆಮಿಯನ ಜೊತೆಗಿದ್ದವನೇ, ನೆಹೆಮಿಯನ ಸಂಗಡಿಗನೇ, ನೆಹೆಮಿಯನ ಜಾತಿಯವನೇ, ಅಂದ್ರೆ ಯಹೂದ್ಯ ಕುಲದವನೇ ಆಗಿದ್ದವನು ಒಬ್ಬನನ್ನ ಆ ಸನ್ಬಲ್ಲಟ ಮತ್ತೆ ಅವನ ಸ್ನೇಹಿತರು ಉಪಯೋಗಿಸ್ತಾರೆ. ಅದು ನೆಹೆಮಿಯ 6ನೇ ಅಧ್ಯಾಯ 10ನೇ ವಚನದಿಂದ ನೋಡ್ಕೊಂಡು ಬರುವಾಗ ಅಲ್ಲಿ ಶಮಾಯನ ಅನ್ನುವಂಥವನು ಒಬ್ಬನು ನೆಹೆಮಿಯನಿಗೆ ಹೇಳ್ತಾನೆ, ನೆಹೆಮಿಯ, ನಿನಗೆ ಗೊತ್ತ ಒಂದು ವಿಚಾರ, ನಾನು ಅಡಿಕೊಂಡಿದ್ದೀನಿ ನನ್ನ ಮನೆಯಲ್ಲಿ, ನಾನು ಬಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂತಂದ್ರೆ ಇವತ್ತು ರಾತ್ರಿ ನಿನ್ನ ಕೊಲ್ತಾರಂತೆ. ಆದುದರಿಂದ ನೀನೇನ್ ಮಾಡೋಣ, ದೇವಾಲಯಕ್ಕೆ ಹೋಗಿ ದೇವಾಲಯದ ಬಾಗಿಲುಗಳನ್ನ ಗಟ್ಟಿಯಾಗಿ ಮುಚ್ಚಿ ಅದರಲ್ಲಿ ಬಚ್ಚಿಟ್ಕೊಳ್ಳೋಣ ಅಂತ ಹೇಳ್ತಾನೆ. ನೆಹೆಮಿಯನ್ ಏನ್ ಹೇಳ್ತಾರೆ ಗೊತ್ತಾ, ನನ್ನಂತ ನಾಯಕನು, ನನ್ನಂತವನು ಹೆದರ್ಕೊಂಡು ಬಚ್ಚಿಟ್ಕೊಳ್ಳೋದ? ನೋ ಚಾನ್ಸ್. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಸೇವಕರುಗಳೇ, ಎಷ್ಟೋ ಸೇವಕರುಗಳಿಗೆ ನಮ್ಮವರೇ, ನಮ್ಮ ಒಳಗಡೆ ಇರುವಂತವರೇ, ನಮ್ಮ ಜನರೇ ನಮಗೆ ಹೆದರಿಸಿ ನೆಹೆಮಿಯನನ್ನ ಯಾವ ರೀತಿ ಶಮಾಯನು ಬಚ್ಚಿಟ್ಕೊಳ್ಳೋಣ ಅಂತ ಹೇಳಿದ್ನೋ ಆ ರೀತಿ ಬಚ್ಚಿಡುವಂತ ಸಮಯಗಳು ಬಂದಿದೆ. ಏನಕ್ಕೆ? ಪೊಲೀಸ್ನವರು FIR ಮಾಡಿದಾಗ, ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಸೇವಕರುಗಳ ವಿರುದ್ಧವಾಗಿ FIR ಆದಾಗ ಹೋಗಿ ಬಚ್ಚಿಡುವಂತ ಒಂದು ಕಾರ್ಯ ನಡೀತಾ ಇದೆ. ಎಲ್ಲ ಹೋಗಿ ಬಚ್ಚಿಟ್ಬಿಡಿ, ಓಡೋಗ್ಬಿಡಿ. ಪ್ರಿಯ ದೇವರ ಸೇವಕರುಗಳೇ, ಇದನ್ನು ವೀಕ್ಷಿಸ್ತಾ ಇರುವಂತ ದೇವ ಜನರೇ, ನೀವು ಏನಾದ್ರೂ ಅಪರಾಧ ಮಾಡಿದ್ರೆ ತಾನೇ ನೀವು ಬಚ್ಚಿಟ್ಕೊಳ್ಬೇಕು. ನೀವೇನಾದ್ರೂ ಕಾನೂನಿಗೆ ಬಾಹಿರವಾದಂತ ಕೃತ್ಯಗಳನ್ನ ಮಾಡಿದ್ರೆ ತಾನೇ ಬಚ್ಚಿಟ್ಕೊಳ್ಬೇಕು. ಏನು ಮಾಡದೆ ಹೋದ್ರೆ ಯಾಕೆ ಹೋಗಿ ಬಚ್ಚಿಟ್ಕೊಳ್ತಾ ಇದ್ರಿ? ಪ್ರಾರ್ಥನೆ ನಡೆಸುವಂಥದ್ದು, ಆರಾಧನೆ ನಡೆಸುವಂಥದ್ದು ಫಂಡಮೆಂಟಲ್ ರೈಟ್ಸ್. ಪ್ರಿಯಾಂಬಲ್ ಅನ್ನ ಚೆನ್ನಾಗಿ ಓದಿ. ಪ್ರಿಯಾಂಬಲ್ ನಲ್ಲಿ ಲಿಬರ್ಟಿ ಆಫ್ ಥಾಟ್ಸ್, ಎಕ್ಸ್ಪ್ರೆಷನ್, ಫೇತ್, ಬಿಲೀಫ್ ಅಂಡ್ ವರ್ಷಿಪ್ ಅಂತ ಬರ್ದಿದೆ. ಅಂದ್ರೆ ನಿನ್ನ ಇಷ್ಟವಾದ ದೈವವನ್ನ ಆರಾಧಿಸಬಹುದು, ನೀನು ಪ್ರೀಚ್ ಮಾಡಬಹುದು. ಅದಕ್ಕೇನೆ ನಾವು ಜನರನ್ನ ಜ್ಞಾನವಂತರನ್ನಾಗಿ ಮಾಡ್ತಾ ಇದ್ದೇವೆ. ಬಂಡವಾಳಶಾಹಿಗಳು, ಸ್ವಾರ್ಥ ಚಿಂತಕರು, ಸ್ವಂತ ಹೊಟ್ಟೆಪಾಡಿಗಾಗಿ ಬಂದಂತವರು ಅನೇಕರು ಸಮಾಜದಲ್ಲಿ ಇದ್ದಾರೆ. ತಮ್ಮ ಸ್ವಾರ್ಥಗಳಿಗಾಗಿ, ತಮ್ಮ ಹೊಟ್ಟೆ ಬಕ್ಕತನಕ್ಕಾಗಿ, ತಾವು ಬೆಳೆಯುವುದಕ್ಕಾಗಿ, ತಾವು ಹಣ ಸಂಪಾದನೆ ಮಾಡುವುದಕ್ಕಾಗಿ ತಪ್ಪಾದಂತ ರೀತಿಗಳಲ್ಲಿ ಜನರನ್ನ, ಸೇವಕರುಗಳನ್ನ ತಪ್ಪಾದ ಮಾಹಿತಿ ಕೊಟ್ಟು ಅಡಗಿಸಿಡುವಂತ ಒಂದು ದುಷ್ಟ ಸೈನ್ಯ ನಮ್ಮ ಮಧ್ಯದಲ್ಲಿದೆ. ಒಂದು ದುಷ್ಟತನದ ನಮ್ಮವರೇ ನಮ್ಮೊಂದಿಗಿದ್ದಾರೆ. ಇದು ಬಹಳ ಬೇಸರದ ಸಂಗತಿ, ಬಹಳ ವೇದನೆಯ ಸಂಗತಿ. ನೀವು ಕೇಳ್ಬೋದು, ಪಾಸ್ಟರ್ ಇದು ಹೇಳೋದಕ್ಕೆ ಚೆನ್ನಾಗಿದೆ, ಇದು ಹೇಳೋದಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಪೊಲೀಸ್ ಸ್ಟೇಷನ್ಸ್ಗೆ ನಾವು ಹೋದಾಗ ನಮಗೆ ಸರಿಯಾದ ಗೌರವ ಕೊಡೋದಿಲ್ಲ,
ಸರಿಯಾದ ಮರ್ಯಾದೆ ಕೊಡೋದಿಲ್ಲ. ನಮ್ಮನ್ನ ಹೋಗಿದ ತಕ್ಷಣವೇ ಅರೆಸ್ಟ್ ಮಾಡ್ತಾರೆ. ಯಾಕ್ರಿ ಅರೆಸ್ಟ್ ಮಾಡ್ತಾರೆ? ಏನು ಅಪರಾಧ ಮಾಡಿದ್ಯ ಅಂತ ಅರೆಸ್ಟ್ ಮಾಡ್ತಾರೆ. ನೀನ್ ಬಚ್ಚಿಟ್ಕೊಂಡಾಗ FIR ಆಗಿ ಚಾರ್ಜ್ ಶೀಟ್ ಆಗುತ್ತೆ. ಚಾರ್ಜ್ ಶೀಟ್ ನಲ್ಲಿ ಏನ್ ಮಾಡ್ತಾರೆ, ಅದರಲ್ಲಿ ನಮೂದನೆ ಮಾಡ್ತಾರೆ, ಈ ರೀತಿ ಅಪ್ಸ್ಕಂಡ್ ಆಗಿದ್ರು, ಅವ್ರ ಪ್ಲೇಸ್ ನಲ್ಲಿ ನಾವೆಷ್ಟೋ ಹುಡುಕಿದ್ರು ಕೂಡ ಸಿಗಲಿಲ್ಲ. ದಯವಿಟ್ಟು ಯಾವುದೇ ಸೇವಕನ ಮೇಲೆ, ಚರ್ಚ್ಗಳ ಮೇಲೆ, ವಿಶ್ವಾಸಿಗಳ ಮೇಲೆ FIR ಆದಾಗ ಓಡಿ ಹೋಗ್ಬೇಡ್ರಿ. ನೀವು ಕೇಳ್ಬೋದು, ಪಾಸ್ಟರ್ ಮಾತಾಡೋದಕ್ಕೆ ಬಹಳ ಈಸಿ, ಆದ್ರೆ ಅನುಭವಿಸುವಂತ ನಾವು ಅನುಭವಿಸೋದು ಅಂತ ನೀವ್ ಹೇಳ್ಬೋದು. ಅಯ್ಯ ಸೇವಕನೇ, ಅಯ್ಯ ಕ್ರಿಸ್ತನ ರಾಯಭಾರಿಯೇ, ಅಯ್ಯ ದೇವ ಅಭಿಷಿಕ್ತನೇ, ನಾನು ಕೂಡ ದೇವರ ಸೇವಕನೇ, ನಾನು ಕೂಡ ಕ್ರಿಸ್ತನಿಂದ ಅಭಿಷೇಕಿಸಲ್ಪಟ್ಟವನೇ, ನಾನು ಅನುಭವಿಸಿದ್ದೇನೆ, ಅನುಭವಿಸಿ ನಿಮಗೆ ಅನುಭವದಿಂದ ನಿಮಗೆ ಹೇಳ್ತಾ ಇದ್ದೇನೆ. ನಾನು ಸ್ಟೇಷನ್ಸ್ಗಳಲ್ಲಿ ಕಷ್ಟಪಟ್ಟಿದ್ದೇನೆ, ಅಪರಾಧ ಮಾಡದೇನೆ ತೊಂದರೆಗಳನ್ನ ಅನುಭವಿಸಿದ್ದೇನೆ, ಜನರಿಂದ ತೊಂದರೆಗಳನ್ನ ಅನುಭವಿಸಿದ್ದೇನೆ, ಕ್ರಿಸ್ತ ವಿರೋಧಿಗಳಿಂದ ನೋವುಗಳನ್ನ ಅನುಭವಿಸಿದ್ದೇನೆ, ಕ್ರಿಸ್ತ ವಿರೋಧಿಗಳನ್ನ ಏಟುಗಳನ್ನ ತಿಂದಿದ್ದೇನೆ, ಅನೇಕ ಬಾರಿ ಏಟುಗಳನ್ನ ತಿಂದಿದ್ದೇನೆ, ಅನೇಕ ಬಾರಿ ತೊಂದರೆಗಳನ್ನ ಅನುಭವಿಸಿದ್ದೇನೆ. ಆದ್ರೂ ಕೂಡ ಒಂದು ದಿನವೂ ನಾನು ಊರು ಬಿಟ್ಟು ಓಡೋಗಿದಂತ, ಬಚ್ಚಿಟ್ಟುಕೊಂಡಂತ ಪ್ರಮೇಯವಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾನೂನಿನಲ್ಲಿ ಎಲ್ಲ ಅವಕಾಶಗಳು ಇದೆ. ಅಪರಾಧ ಮಾಡದೇ ಇರುವಂತ ವ್ಯಕ್ತಿ, ಯಾವುದೇ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿ ಆಗದೇ ಇರುವಂತ ವ್ಯಕ್ತಿಗೆ ಯಾವ ಹೆದರಿಕೆಯೂ ಇರಬಾರದು, ಯಾವ ಭಯವೂ ಇರಬಾರದು. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿದೆ, ತಪ್ಪು ಮಾಡಿದವನಿಗೆ ಅಧಿಕಾರಿಗಳ ಭಯವಿರಬೇಕೇ ಹೊರತು ನೀತಿಯನ್ನ, ನ್ಯಾಯವನ್ನ ಮಾಡುವವನಿಗೆ ಅಲ್ಲ. ಆದುದರಿಂದ FIR ಗಳಾದ್ರೆ ಫಸ್ಟ್ ಸ್ಟೆಪ್ ಏನ್ ನೀವು ಮಾಡಬೇಕಾಗಿರೋದು, ನಿಮ್ಮ ಮೇಲೆ FIR ಆಗಿದೆ ಅಂತಂದ್ರೆ ನೀವು ನಿಮ್ಮ ಯಾವ ಸ್ಟೇಷನ್ ನಲ್ಲಿ FIR ಆಗಿದೆಯೋ ಆ ಸ್ಟೇಷನ್ಗೆ ಧೈರ್ಯವಾಗಿ ಹೋಗಿ. ಅದು ಎಂತ ಕೇಸನ್ನೇ ದಾಖಲು ಮಾಡಿರಲಿ, ನೀನು ಅಪರಾಧ ಮಾಡಲಿಲ್ಲ, ನೀನು ಕೃತ್ಯ ಎಸಗಲಿಲ್ಲ, ನೀನು ಯಾರನ್ನು ಹೊಡಿಲಿಲ್ಲ ಅಥವಾ ಯಾರನ್ನು ಮತಾಂತರ ಮಾಡಲಿಲ್ಲ, ಏನು ಮಾಡಲಿಲ್ಲ, ಹೋಗು ನಿನ್ನ ಲೋಕಲ್ ಸ್ಟೇಷನ್ಗೆ, ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಸ್ಟೇಷನ್ಗೆ ಹೋಗಿ ನೀವು ನಿಮ್ಮ ಡಿಕ್ಲರೇಷನ್ ಮಾಡಿ. ಸುಮ್ಮನೆ ಬಾಯಿ ಮಾತಿನಲ್ಲಿ ಡಿಕ್ಲರೇಷನ್ ಅಲ್ಲ. ತುಂಬಾ ಜನರು ಬಾಯಿ ಮಾತಿನಲ್ಲಿ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ. ಬಾಯಿ ಮಾತಿನಲ್ಲಿ ಡಿಕ್ಲರೇಷನ್ ಬೇಡ. ನೀವು ಡಿಕ್ಲರೇಷನ್ ಮಾಡಬೇಕಾಗಿರೋದು, ಟೇಕ್ ಒನ್ ಪೇಪರ್, ಒಂದು ವೈಟ್ ಪೇಪರ್ ತೆಗೆದುಕೊಳ್ಳಿ, ಆ ವೈಟ್ ಪೇಪರ್ ಮೇಲೆ ಡಿಕ್ಲರೇಷನ್ ಮಾಡಿ ಟು ಇನ್ಸ್ಪೆಕ್ಟರ್. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅವರೇ ಇರ್ತಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಅವರೇ ಇನ್ಸ್ಪೆಕ್ಟರ್ ಇರೋದ್ರಿಂದ, ಒಂದು ವೇಳೆ ಇನ್ವೆಸ್ಟಿಗೇಷನ್ ಆಫೀಸರ್ DYSP ಇದ್ರೆ ಅವರಿಗೆ ಅಡ್ರೆಸ್ ಮಾಡಿ, ನೋಡಿ ಸ್ವಾಮಿ, ಈ ರೀತಿಯಾಗಿ ನಾವು ಅಪರಾಧ ಮಾಡದೆ ಹೋದ್ರು ಕೂಡ, ನಾವು ಈ ಕೃತ್ಯದಲ್ಲಿ ಭಾಗಿ ಆಗದೆ ಹೋದ್ರು ಕೂಡ ನಮ್ಮ ಮೇಲೆ ಇಂಥ ಕೇಸ್ಗಳನ್ನ ಹಾಕಿದ್ದಾರೆ, ಈ ಕೇಸ್ FIR ಅನ್ನ ಮಾಡಿದ್ದಾರೆ, ಇದು ನಮಗೆ ದೂರವಾದದ್ದು, ಈ ಕೃತ್ಯದಲ್ಲಿ ನಾವು ಭಾಗಿಯಾಗಲಿಲ್ಲ, ಈ ಕೃತ್ಯಕ್ಕೂ ನಮಗೂ ಸಂಬಂಧವಿಲ್ಲ. ಮಾತ್ರವಲ್ಲದೆ ಇವರು ಹೇಳಿರುವಂತ ಕಂಪ್ಲೇಂಟ್ ಕೊಟ್ಟಿರುವಂತ ಕಂಪ್ಲೇಂಟ್ಗೂ ನಮಗೂ ಸಂಬಂಧವಿಲ್ಲ, ನಾವು ಯಾರನ್ನೂ ಮತಾಂತರ ಮಾಡ್ತಾ ಇಲ್ಲ, ಸಂವಿಧಾನದ ಅಧೀನದಲ್ಲಿ, ಸಂವಿಧಾನ ಕೊಟ್ಟಿರುವಂತಹ ಹಕ್ಕಿನ ಅಡಿನಲ್ಲಿ ಜನರು ವಾಲಂಟರಿ ಆಗಿ ಬರ್ತಾ ಇದ್ದಾರೆ, ವಾಲಂಟರಿ ಆಗಿ ದೇವರನ್ನ ಕಂಡುಕೊಳ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ದಾರೆ, ಯಾರು ಮತಾಂತರವಾಗಿಲ್ಲ. ಕನ್ವರ್ಷನ್ಗೂ ಹಿಂಬಾಲಿಸುವಿಕೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಆದುದರಿಂದ ಗಮನವನ್ನ ತೆಗೆದುಕೊಳ್ಳಿ, ಗಮನ ತೆಗೆದುಕೊಂಡು ಜೀವಿಸಿ, ಜ್ಞಾನವನ್ನ ತಂದುಕೊಳ್ಳಿ. ದೀಕ್ಷಾ ಸ್ನಾನ ಫೋಟೋಗಳನ್ನ ಹಾಕಿಬಿಡ್ತಾರೆ, ದೀಕ್ಷಾ ಸ್ನಾನ ತೆಗೆದು ಕೊಟ್ಟು ಬಿಟ್ರೆ ಮತಾಂತರ ಆಗ್ಬಿಡುತ್ತೆ. ನೋ, ದೀಕ್ಷಾ ಸ್ನಾನ ಮತಾಂತರಕ್ಕೆ ಸಂಬಂಧಪಟ್ಟದ್ದಲ್ಲ. ದೀಕ್ಷಾ ಸ್ನಾನ ಅವನ ವೈಯಕ್ತಿಕವಾದಂತಹ ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟದ್ದು. ಅವನು ಪಶ್ಚಾತ್ತಾಪ ಪಟ್ಟು ತಾನು ಮಾಡ್ತಿದ್ದಂತ ಪಾಪಗಳನ್ನ ಬಿಟ್ಟು ಒಳ್ಳೆಯವನಾಗಿ ಜೀವಿಸ್ತಾ ಇರೋದಕ್ಕೆ ಸಾಕ್ಷಿಯಾದಂತ ಒಂದು ಸದೃಶವೇ ದೀಕ್ಷಾ ಸ್ನಾನ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸ್ಟೇಷನ್ಸ್ ಗಳಲ್ಲೂ ನೀವು ಹೋಗುವ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುವಂತ ಸ್ಟೇಷನ್ಸ್ ಗಳಲ್ಲಿ ಲೆಟರ್ ಅನ್ನ ಡಿಕ್ಲರೇಷನ್ ಮಾಡಿ. ಆಗ ನಿಮಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾರೆ, ಇನ್ಸ್ಪೆಕ್ಟರ್ ಯಾರಿರ್ತಾರೆ, ಅವರು ನಿಮಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವೇ ಖುದ್ದಾಗಿ ಸ್ಪಾಟ್ಗೆ ಬರ್ತೇವೆ. ಖುದ್ದಾಗಿ ಸ್ಪಾಟ್ಗೆ ಬಂದು ಇನ್ಸ್ಪೆಕ್ಟರ್ ಹತ್ರ ನಾವೇ ಮಾತಾಡ್ತೇವೆ. ಯಾವ ಅಪರಾಧವನ್ನು ಮಾಡದೆ ಸ್ಟೇಷನ್ಸ್ಗಳಿಗೆ ಅಲಿಯುವಂಥದ್ದು, ಯಾವ ತಪ್ಪುಗಳನ್ನೇ ಮಾಡದೆ ಜನರನ್ನ ಮತಾಂತರದ ಕಡೆಗೆ ನಡೆಸ್ತೇನೆ, ಜನರನ್ನ ಒಂದು ಭಕ್ತಿಯ ಕಡೆಗೆ ನಡೆಸಿ, ನಂಬಿಕೆಯ ವಿಚಾರದಲ್ಲಿ ನಡೆಸಿ, ಅವನ ನಂಬಿಕೆ ಅವನು ಯಾವ ನಂಬಿಕೆಯನ್ನು ಬೇಕಾದ್ರೂ ಆಚರಿಸಬಹುದು. ಇವತ್ತು ಒಂದು ನಂಬಿಕೆಯನ್ನು ಆಚರಿಸಿರ್ತಾನೆ, ಇನ್ನೊಂದು ದಿನ ಯೇಸು ಎಂಬ ನಂಬಿಕೆಯಿಂದ ಹೋಗ್ತಾನೆ. ಆ ನಂಬಿಕೆಯ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಸಂವಿಧಾನ ಕೊಟ್ಟಿರುವಂತಹ ಪ್ರಿಯಾಂಬಲ್ ಅಲ್ಲಿ ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಅಡಿಯಲ್ಲಿ ಹೇಳ್ತಾ ಇದ್ದೇನೆ.
ಯಾರು ಓಡೋಗ್ಬೇಡಿ, ಯಾರು ಬಚ್ಚಿಟ್ಕೊಳ್ಬೇಡಿ. ದಯವಿಟ್ಟು ನೀವು ಅಪರಾಧಿಗಳಲ್ಲ, ಅಪರಾಧಿಗಳ ಹಾಗೆ ಹೋಗಿ ಬಚ್ಚಿಟ್ಕೊಳ್ಬೇಡಿ. ನೆಹೆಮೀಯನನ್ನ ಪ್ರಬೋಧಿಸ್ತಾನವನು ಬಚ್ಚಿಟ್ಕೋ ಅಂತ. ನೆಹೆಮೀಯನು ಬಚ್ಚಿಟ್ಕೊಳ್ಳಿಲ್ಲ. ನೆಹೆಮೀಯನು ಧೈರ್ಯವಾಗಿ ಮುಂದೆ ಬಂದ. ನೀವು ಓದಿ 6ನೇ ಅಧ್ಯಾಯ 10ನೇ ವಚನದಿಂದ ನೀವು ಓದ್ಕೊಂಡು ಬನ್ನಿ. ಅಲ್ಲಿ ನೆಹೆಮೀಯನು ಧೈರ್ಯವಾಗಿ ನಿಂತ್ಕೊಳ್ತಾನೆ. ನೀವು ಇವತ್ತು ಕ್ರೈಸ್ತತ್ವ ಧೈರ್ಯವಾಗಿ ನಿಂತ್ಕೊಳ್ಬೇಕು. ನಮ್ಮವರೇ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ನಮ್ಮೊಳಗಡೆ ಇದ್ದವರೇ ಹೋಗಿ ಬಚ್ಚಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಮ್ಮವರೇ ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ. ಯಾಕೆಂತಂದ್ರೆ ಅನೇಕ ಕಡೆಗಳಿಂದ ಹಣವನ್ನು ತಂದು, ಹಣದ ಎಲ್ಲ ಒಂದು ದೊಡ್ಡ ಸಂಗತಿಗಳನ್ನೇ ತಂದು ಲಾಯರ್ಗಳಿಗೆ ಅಲ್ಲಿ ಇಲ್ಲಿ ಹಣ ಖರ್ಚು ಮಾಡಿ, ಬೇಲ್ಗೆ ಏನು 50-60 ಲಕ್ಷಗಳು ಖರ್ಚಾಗಲ್ಲ, ಬೇಲ್ಗೆ ಖರ್ಚಾಗುವಂಥದ್ದು ಅಲ್ಲಿ ಗೌರ್ಮೆಂಟ್ ಕೋರ್ಟ್ ಏನು ಫೀಸ್ ಸ್ಟ್ರಕ್ಚರ್ ಇಟ್ಟಿರುತ್ತೋ ಆ ಹಣವನ್ನು ತೆಗೆದುಕೊಳ್ಬಹುದು, ಆ ಹಣವನ್ನು ಕಟ್ಟಬಹುದು, ಬೇಲ್ ತೆಗೆದುಕೊಳ್ಬಹುದು. ಜ್ಞಾನ ತಂದ್ಕೊಳ್ಳಿ, ವಿವೇಕ ತಂದ್ಕೊಳ್ಳಿ. ಪ್ರಿಯ ದೇವ ಮಕ್ಕಳೇ, ಪ್ರಿಯ ದೇವ ಜನವೇ, ನಾವು ಜ್ಞಾನ ತಂದುಕೊಳ್ಳದೆ ಹೋದ್ರೆ ನಮ್ಮನ್ನ ಮೇಯಿಸುವಂತವರು, ನಮ್ಮನ್ನ ಗುಲಾಮಗಿರಿಗೆ ನಡೆಸುವಂತವರು, ಭಯದ ಗುಲಾಮಗಿರಿಗೆ ತನಕ್ಕೆ ನಡೆಸುವಂತವರು ಬಹಳಷ್ಟು ಜನ ನಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಕೇಸ್ಗಳಾದ್ರೆ ದಯವಿಟ್ಟು ಎಲ್ಲೂ ಓಡೋಗ್ಬೇಡಿ. ನಿಮಗೆ ಒಂದು ಸ್ಟ್ರಕ್ಚರ್ ಹೇಳ್ತೀನಿ ನೋಡಿ. ಒಂದು, ನಿಮ್ಮ ಮೇಲೆ ಉದಾಹರಣೆಗೆ ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ, FIR ರಿಜಿಸ್ಟರ್ ಆಗುತ್ತೆ, ಫಸ್ಟ್ ಇನ್ಫಾರ್ಮೇಶನ್ ರೆಕಾರ್ಡ್ ಆಗುತ್ತೆ. ಹಾಗಂತ FIR ಆಗಿದ ತಕ್ಷಣನೇ ನೀವು ದೊಡ್ಡ ಅಪರಾಧ ಮಾಡಿದ್ದೀರಿ ಅಂತಲ್ಲ. ನೀವು ದೊಡ್ಡ ಅಪರಾಧಿಗಳಾಗ್ಬಿಟ್ಟಿದ್ದೀರಿ ಅಂತಲ್ಲ. ನಿಮ್ಮ ಮೇಲೆ ಆರೋಪ ಬಂದಿದೆ ಅಷ್ಟೇ. ನಿಮ್ಮ ಮೇಲೆ ಆರೋಪ ಮಾಡಿರ್ತಾರೆ. FIR ಅಂತಂದ್ರೆ ನಿಮ್ಮ ಮೇಲೆ ಒಂದು ಆರೋಪ ಬಂದಿರುತ್ತೆ. ಆರೋಪ ಬಂದ ಮೇಲೆ ನಿಮಗೆ 90 ದಿನಗಳ ಕಾಲಾವಕಾಶ ಇರುತ್ತೆ. ಆ ದಿನಗಳ ಕಾಲಾವಕಾಶದಲ್ಲಿ ನೀವೇನ್ ಮಾಡ್ಬೋದು, FIR ಆದ್ಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್, ಇನ್ಸ್ಪೆಕ್ಟರ್ಗೆ ನೀವು ಡಿಕ್ಲರೇಷನ್ ಲೆಟರ್ ಕೊಡಿ. ಅದಕ್ಕೆ ಡಿಕ್ಲರೇಷನ್ ಲೆಟರ್ ಕೊಟ್ಟಾಗ ರಿಸೀವ್ಡ್ ಹಾಕೊಳ್ಳಿ. ತುಂಬಾ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಯಾವುದೇ ಒಂದು ಡಿಕ್ಲರೇಷನ್ ಫಾರ್ಮ್ ಕೊಟ್ಟಾಗ ಅಥವಾ ಏನೇ ಒಂದು ಅರ್ಜಿಯನ್ನು ಕೊಟ್ಟಾಗ ರಿಸೀವ್ಡ್ ಹಾಕೊಳ್ಬೇಕು. ರಿಸೀವ್ಡ್ ಹಾಕೊಳ್ಳೋದಕ್ಕೆ ತುಂಬಾ ಕ್ರೈಸ್ತರಲ್ಲಿರುವಂತ ಅಜ್ಞಾನಿಗಳು ಜನರಿಗೆ ತಪ್ಪಾದಂತ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಒಂದು ಅರ್ಜಿಯನ್ನ ಸ್ಟೇಷನ್ ಕೊಟ್ಟಾಗ ನೀನು ಒಂದು ರಿಸೀವ್ಡ್ ಅನ್ನ ತೆಗೆದುಕೊಳ್ಳಲೇಬೇಕು. ರಿಸೀವ್ಡ್ ಅಂದ್ರೆ ಏನು? ಒಂದು ಜೆರಾಕ್ಸ್ ತೆಗೆದುಕೊಂಡು ಅದರ ಮೇಲೆ ಪೊಲೀಸ್ನವರ ಸೀಲ್ ಸಿಗ್ನೇಚರ್ ಹಾಕೊಳ್ಬೇಕು. ಯಾಕೆ? ನೀವು ಕೊಟ್ಟಿರುವಂತ ಅರ್ಜಿಗೆ ಸ್ವೀಕೃತಿ ಆಗಿದೆ, ಆ ಅರ್ಜಿ ನೀವು ಸ್ಟೇಷನ್ ಕೊಟ್ಟಿದ್ದೀರಿ ಅನ್ನೋಂತ ಒಂದು ಎವಿಡೆನ್ಸ್ಗೆ ಪೊಲೀಸ್ನವರು ಒಂದು ಸೀಲ್ ಸಿಗ್ನೇಚರ್ ಮಾಡಬೇಕು. ತುಂಬಾ ಕಡೆ ಪೊಲೀಸ್ನವರು ಹೇಳ್ತಾರೆ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ತಹಶೀಲ್ದಾರ್ ಆಫೀಸ್ ಅಲ್ಲ, PDO ಅಲ್ಲ, ನಾವು ರಿಸೀವ್ ಕೊಡಲ್ಲ ಅಂತ ಹೇಳ್ತಾರೆ. ಆಗ ನಿಮ್ಮ ಪೊಲೀಸ್ ಸ್ಟೇಷನ್ ನ ಎದುರುಗಡೆಗೆ ಅಥವಾ ಪೊಲೀಸ್ ಸ್ಟೇಷನ್ ಗೋಡೆಗೆ ಮೇಲಧಿಕಾರಿಗಳ ಫೋಟೋಗಳನ್ನು, ಮೇಲಧಿಕಾರಿಗಳ ಫೋನ್ ನಂಬರ್ಗಳು ಹಾಕಿರ್ತಾರೆ. ಆ ಸ್ಟೇಷನ್ ನ ಮೇಲಧಿಕಾರಿಗಳು DYSP ಇರ್ಬೋದು, ASP ಇರ್ಬೋದು, SP ಇರ್ಬೋದು. ಸೊ ಇವರ ಫೋನ್ ನಂಬರ್ಗಳನ್ನ ಹಾಕಿರ್ತಾರೆ. ದಯವಿಟ್ಟು ಆ ಫೋನ್ ನಂಬರ್ಗಳಿಗೆ ಫೋನ್ ಮಾಡಿ, ಸ್ವಾಮಿ ನಾನು ಈ ರೀತಿ ಒಂದು ಅರ್ಜಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇನೆ, ಈ ಅರ್ಜಿಯನ್ನ ಸ್ವೀಕೃತಿ ಮಾಡಿ ಅದಕ್ಕೆ ಸೀಲ್ ಹಾಕೊಡಿ ಅಂದ್ರೆ ಹಾಕಿ ಕೊಡ್ತಾ ಇಲ್ಲ. ಇದು ರೆವಿನ್ಯೂ ಆಫೀಸ್ ಅಲ್ಲ, ಇದು ತಹಶೀಲ್ದಾರ್ ಆಫೀಸ್ ಅಲ್ಲ, ರಿಜಿಸ್ಟರ್ ಆಫೀಸ್ ಅಲ್ಲ ರಿಸೀವ್ ಕೊಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ನೀವು ಸ್ಪಾಟ್ ನಲ್ಲಿದ್ದು ಕಾಲ್ ಮಾಡಿ. ಮೇಲಧಿಕಾರಿಗಳು, ಕರ್ನಾಟಕ ಮಾತ್ರವಲ್ಲದೆ ಭಾರತ ದೇಶದ ಸಂವಿಧಾನ ಕಾನೂನು ತುಂಬಾ ಚೆನ್ನಾಗಿದೆ. ಆ ಕಾನೂನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಅಲ್ಲಿ ನೀವು ತೆಗೆದುಕೊಳ್ಬೇಕಾಗ್ತದೆ. ಅಲ್ಲಿ ರಿಸೀವ್ ತೆಗೆದುಕೊಳ್ಳಿ, ಡಿಕ್ಲರೇಷನ್ ಮಾಡಿದ್ಮೇಲೆ ಓಕೆ. ಅದಾದ್ಮೇಲೆ ನೀವು ಇನ್ಸ್ಪೆಕ್ಟರ್ ಓಕೆ, ನಿಮಗೆ ಎಲ್ಲಾ ರೀತಿಯಲ್ಲೂ ಸ್ಪಂದಿಸ್ತಾ ಇದ್ದಾರೆ, ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ, ನಿಮಗೆ ನ್ಯಾಯ ಸಿಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಅಲ್ಲಿಗೆ ನೀವು ಸ್ವಲ್ಪ ಸಮಾಧಾನವಾಗಿ, ಇಲ್ಲ ನಿಮ್ಗೆ ಯಾಕೋ ಪ್ರಭಾವಿಗಳ ಕೈವಾಡ ಇದೆ, ಇನ್ನೊಬ್ರು ಕೈ ಹಾಕ್ತಾ ಇದ್ದಾರೆ, ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ, ಇನ್ನೊಬ್ರು ಯಾರೋ ನಿಮ್ಮನ್ನ ಅವರು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ, ನಿಮಗೆ ನ್ಯಾಯ ಸಿಗಲ್ಲ ಅಂತ ನಿಮಗೆ ಮನಸ್ಸಿಗೆ ಅನ್ಸಿದ್ರೆ ನೆಕ್ಸ್ಟ್ DYSP ಇದ್ದಾರೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ DYSP ಇರ್ತಾರೆ. DYSPಗೆ ಇವರು ಕೊಟ್ಟಿರುವಂತ ರಿಸೀವ್ಡ್ ಏನಿದೆ, ನಿಮ್ಮ ಹತ್ರ ಕಾಪಿ ಏನಿದೆ, ಸ್ವೀಕೃತಿ ಪತ್ರ ಏನಿದೆ, ಅದಕ್ಕೆ ಒಂದು ಕವರಿಂಗ್ ಲೆಟರ್ ಮಾಡಿ, ಸ್ವಾಮಿ ಇಂಥ ದಿನ ಈ ರೀತಿಯಾಗಿ ನಾವು ಲೆಟರ್ ಕೊಟ್ಟಿದ್ವು,
ಆದ್ರೆ ನಮಗೆ ಯಾಕೋ ನಮಗೆ ನ್ಯಾಯ ಸಿಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಈ ಅಪರಾಧದಲ್ಲಿ ನಾವು ಭಾಗಿಯಾಗಲಿಲ್ಲ, ಈ ಕಷ್ಟದಲ್ಲಿ ನಾವು ಭಾಗಿಯಾಗಲಿ, ಈ ಒಂದು ಅಪರಾಧ ಕೃತ್ಯಗಳು ನಾವು ಎಸಗಲಿಲ್ಲ. ನೀವು ಬೇಕಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರ ಪ್ರಾಪರ್ ಡಾಕ್ಯುಮೆಂಟ್ಸ್ ಅನ್ನ ತರಿಸ್ಕೊಳ್ಳಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತೆಲ್ಲ ನೀವು ಲೆಟರ್ ಕೊಟ್ಟು ಅವ್ರ ಹತ್ರನೊಂದು ಸ್ವೀಕೃತಿ ಲೆಟರ್ ಅನ್ನು ತೆಗೆದುಕೊಳ್ಳಿ. ಅದಾದ ಮೇಲೆ ಅಲ್ಲಿಯೂ ನಿಮಗೆ ಓಕೆ, ಡಿವೈಎಸ್ಪಿ ಗಳು ಬಹಳಷ್ಟು ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಕಾನೂನಾತ್ಮಕವಾಗಿಯೇ ನಿಮಗೆ ನ್ಯಾಯವನ್ನು ಕೊಡಿಸುವುದಕ್ಕೆ ಅವರು ಸತ್ಯ ಅಸತ್ಯತೆಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಪರಿಷ್ಕರಣೆ ಮಾಡಿ ಯಾವುದು ಸತ್ಯ ಅಸತ್ಯ ಯಾವುದಂತ ಹೇಳಿ ಆಮೇಲೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ. ಡಿವೈಎಸ್ಪಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ನವರು ಚಾರ್ಜ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ನೀವು ತಪ್ಪಿತಸ್ಥರಾಗಿದ್ರೆ, ಆ ಅನ್ಯಾಯದಲ್ಲಿ ಆ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಹೋಗುತ್ತೆ. ನೀವು ಅದರಲ್ಲಿ ಭಾಗಿಯಾಗಲಿಲ್ಲ ಅಂತಂದ್ರೆ ನಮ್ಮ ಉತ್ತಮ ಅಧಿಕಾರಿಗಳಾದಂಥ ಡಿವೈಎಸ್ಪಿಗಳು ಇದು ಬಿ ರಿಪೋರ್ಟ್ ಮಾಡಿ ಈ ಕೃತ್ಯಗಳು ನಡೆದಿಲ್ಲ, ಈ ರೀತಿಯಾಗಿ ಯಾವುದೇ ನಮಗೆ ಎವಿಡೆನ್ಸ್ಗಳು ಸಿಗಲಿಲ್ಲ ಅಂತ ಹೇಳಿ ಕೇಸನ್ನ ಕ್ಲೋಸ್ ಮಾಡ್ತಾರೆ. ಇದು ಇರ್ತಕ್ಕಂಥ ವಾಸ್ತವ. ಆದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ, ಒಬ್ಬ ಪಾರ್ಶ್ವಗಳ ಮೇಲೆ ಸಮಸ್ಯೆ ಆದ್ರೆ ಅಥವಾ ತೊಂದರೆಗಳಾದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಕೆಲವು ಜನರು ಕಾಯ್ತಾ ಇರ್ತಾರೆ. FIR ಕಾಪಿ ಸಿಕ್ಕಿದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಲಾಯರ್ಸು, ಇಮ್ಮಿಡಿಯೇಟ್ ಆಗಿ ಬೇಲು, ಇಮ್ಮಿಡಿಯೇಟ್ ಆಗಿ ಹೋಗಿ ಬಚ್ಚಿಡುವಂಥದ್ದು, ಫೋನ್ಗಳನ್ನ ಸ್ವಿಚ್ ಆಫ್ ಮಾಡುವಂಥದ್ದು, ಈ ರೀತಿಯಾದಂಥ ರಾಂಗ್ ಡೈರೆಕ್ಷನ್ಸ್ ಅನ್ನ ಕೊಟ್ಟು ಮತ್ತೆ ನೀವು ಓಡೋಗೋದು ಸ್ವಿಚ್ ಆಫ್ ಮಾಡಿದಾಗ ಯಾವ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೋ ಅದರಲ್ಲಿ ಅಪ್ಸ್ಕ್ಯಾಂಡ್ ಓಡೋಗಿದ್ದಾರೆ, ಸ್ಪಾಟ್ ನಲ್ಲಿ ಇರಲಿಲ್ಲ ಅನ್ನುವಂತ ಒಂದು ಅಂಶ ನಮೂದನೆ ಆಗುತ್ತೆ. ಹಾಗಾದ್ರೆ ಅಪರಾಧಿಗಳು ಅಂತ ಸಾಬೀತು ಮಾಡ್ಕೊಂಡಿದ್ದೆ ಯಾರು? ನಾನು ಅಪರಾಧ ಮಾಡಿದ್ದೀನಿ ಅಂತ ಸಾಬೀತು ಮಾಡ್ಕೊಂಡಿರೋದು ಯಾರು? ನೀನೇ. ಓಡಿ ಹೋಗುವಂತ ವ್ಯಕ್ತಿಯೇ, ಬಚ್ಚಿಟ್ಕೊಳ್ಳುವಂತ ವ್ಯಕ್ತಿಯೇ ಕಾನೂನಿಗೆ ಏನ್ ಹೇಳ್ತಾ ಇದೆ, ಹೌದು ನಾನು ಅಪರಾಧವನ್ನ ಮಾಡಿದ್ದರಿಂದ, ನಾನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದೇನೆ, ನಾನು ಮತಾಂತರ ಮಾಡಿದ್ದೇನೆ, ನಾನು ಜನರನ್ನ ಮತಾಂತರ ಮಾಡಿದ್ದೇನೆ ಎಂಬುದಾಗಿ ಹೇಳಿ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಬಚ್ಚಿಟ್ಕೊಂಡ್ಬಿಡ್ತೇವೆ. ಅದರ ಅರ್ಥ ಕಾನೂನಿಗೆ ನೀವೇ ಹೇಳ್ತಾ ಇದ್ದೀರಿ, ಡಿವೈಎಸ್ಪಿ ಸಾಹೇಬ್ರಿಗೆ ಅವರ ಚಾರ್ಜ್ ಶೀಟ್ಗೆ ನೀವೇ ಎವಿಡೆನ್ಸ್ ಕೊಡ್ತಾ ಇದ್ದೀರಿ. ಅದರ ಅರ್ಥ ನೀವು ಓಡೋಗಿದ್ದೀರಿ, ಬಚ್ಚಿಟ್ಕೊಂಡಿದ್ದೀರಿ ಅಂದಾಗ ಅದು ಕೋರ್ಟ್ಗೆ ಹೋಗುತ್ತೆ, ಕೋರ್ಟ್ ನಲ್ಲಿ ತೀರ್ಮಾನವಾಗುತ್ತೆ. ಇಷ್ಟೆಲ್ಲ ಆಗೋದಕ್ಕಿಂತ ನಾವು ನಮ್ಮ ಮೇಲೆ ಆದಾಗ ಲೋಕಲ್ ಸ್ಟೇಷನ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಡಿಕ್ಲರೇಷನ್ ಲೆಟರ್ ಕೊಟ್ಟು ಡಿವೈಎಸ್ಪಿ ಭೇಟಿ ಮಾಡಿ ಆರಾಮಾಗಿ ನಿಮ್ಮ ಮನೆಯಲ್ಲಿರ್ರಿ. ಅದಾದ ಮೇಲೆ ಕೋರ್ಟ್ಗೆ ಹೋದಾಗ ಕೋರ್ಟ್ ನಲ್ಲಿ ಸಮನ್ಸ್ ಬಂದ್ರೆ, ಇನ್ನೊಂದು ಹೇಳ್ತೇನೆ, ನೀವು ಡಿಕ್ಲರೇಷನ್ ಫಾರ್ಮ್ ಕೊಟ್ಟಾಗ ನೀವು ಇನ್ಸ್ಪೆಕ್ಟರ್ಗಳಿಗೆ ಹೇಳಿ, ಸ್ವಾಮಿ ನಾವು ಯಾವುದೇ ಅಪರಾಧ ಮಾಡಲಿಲ್ಲ, ನಮಗೆ CRPC 41A ಇಶ್ಯೂ ಮಾಡಿ ನಮ್ಮನ್ನ ತನಿಖೆ ಮಾಡಿ, CRPC 41A ಇಶ್ಯೂ ಮಾಡಿ ನಮ್ಮನ್ನು ತನಿಖೆ ಮಾಡಿ, ನಾವು ಅಪರಾಧನೇ ಮಾಡಲಿಲ್ಲ, ಅಪರಾಧ ಮಾಡಿದ್ರೆ ನಾವೆಂಗ್ ಶಿಕ್ಷೆ ಅನುಭವಿಸೋದು, ಅಪರಾಧ ಮಾಡಿದ್ರೆ ನಾವೆಂಗೆ ಸ್ವಾಮಿ ಅಂತ ಮಾತನಾಡಿ. ಯಾವ ಲೀಡರ್ಸ್ ಅಗತ್ಯತೆ ಇಲ್ಲ, ನೀವಾಗಿ ನೀವು ಜ್ಞಾನವಂತರಾಗಿ ಈ ರೀತಿಯಾಗಿದ್ದಾಗ ನಾವು ಜಯಗಳಿಸ್ತೇವೆ, ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವೆ. ನೆಹೆಮೀಯನು ಬಚ್ಚಿಟ್ಕೊಳ್ಳಲಿಲ್ಲ, ನೀನು ಬಚ್ಚಿಟ್ಕೊಳ್ಬೇಡ, ಎಲ್ಲೋ ಹೋಗಿ ಬಚ್ಚಿಟ್ಕೊಂಡು ಸೇವೆಯನ್ನು ಮಾಡಬೇಡ, ಧೈರ್ಯವಾಗಿ ಮುಂದೆ ಬಾ. ಈ ಮಾಹಿತಿ ನಿನಗೆ ಉಪಯೋಗವಾಗಿದ್ದಲ್ಲಿ ಇನ್ನಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ಣ ಇದನ್ನ ಕೇಳಿಸ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.